ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಕಡಲೆ ಹಿಟ್ಟಿನಿಂದ ಹಲವಾರು ರೀತಿಯಾದಂತಹ ಸಿಹಿ ತಿಂಡಿಗಳನ್ನು ಮಾಡಬಹುದು. ಅದರಲ್ಲಿ ಒಂದಾಗಿದೆ ಕಡಲೆ ಹಿಟ್ಟಿನ ಬರ್ಫಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಏನೂ ಕಷ್ಟ ಇಲ್ಲ ಮಾಡ್ಕೊಳ್ಳೋದಕ್ಕೆ. ಬಿಗಿನರ್ಸು ಕೂಡ ಇದನ್ನು ಟ್ರೈ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಸಕ್ಕರೆ ಪಾಕವನ್ನು ಕೂಡ ಮಾಡದೆ ಇವತ್ತು ನಾನಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚಿಗೆ ತುಪ್ಪನೂ ಬೇಡ. ಅದೇ ರೀತಿಯಾಗಿ ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ಈ ಸ್ವೀಟ್ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ಬೇಸನ್ ಬರ್ಫಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಮೆಷರ್ಮೆಂಟ್ ಕಪ್ಪಿಂದ ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ನಾವು ಎಲ್ಲ ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗುತ್ತೆ. ಈಗ ಕಡಲೆ ಹಿಟ್ಟಾಗಿರ್ಬೋದು, ಚಿರೋಟಿ ರವೆ ಇವೆಲ್ಲವನ್ನು ಹುರ್ಕೊಳ್ಳೋದಕ್ಕೆ ಕಡಿಮೆ ಉರಿಯನ್ನೇ ಇಟ್ಕೊಳ್ಬೇಕು. ಈಗ ನೋಡ್ಬೋದು 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕಿ ಆದ ನಂತರ ಮೆಷರ್ಮೆಂಟ್ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಈಗ ಚಿರೋಟಿ ರವೆ ತುಂಬಾ ಸಣ್ಣದಾಗಿರುತ್ತೆ. ಬಾಂಬೆ ರವೆಕ್ಕಿಂತಲೂ ಸಣ್ಣ ರವೆಯನ್ನು ತಗೊಳ್ಬೇಕು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. 10 ನಿಮಿಷದಿಂದ ಒಂದು 15 ನಿಮಿಷ ಆದರೆ ಇದನ್ನು ಹುರ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಗುತ್ತೆ, ಘಮ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ತುಪ್ಪ ಎಲ್ಲ ಸ್ವಲ್ಪ ಬಿಟ್ಕೊಂಡಂಗೆ ಆಗುತ್ತೆ. ಅಷ್ಟು ಹೊತ್ತು ನಾವು ಇದನ್ನು ಹುರ್ಕೊಳ್ಬೇಕು. ಈಗ ನೋಡ್ಬೋದು ಒಂದು 7ರಿಂದ 8 ನಿಮಿಷ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ. ಆಮೇಲೆ ಇನ್ನು ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ತೋರಿಸ್ತಾ ಇರುವಂಥದ್ದು 10 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ಈ ಹಂತದಲ್ಲಿ ನಾವೀಗ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಫೈನಾಗಿ ಪೌಡರ್ ಮಾಡ್ಕೊಂಡಿರುವಂಥದ್ದು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿಯನ್ನು ತಗೊಂಡಿದ್ದೀನಿ. ನೀವೆಲ್ಲಾದರೂ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 3/4 ಕಪ್ಪೆಲ್ಲ ಹಾಕ್ಕೊಳ್ಬೋದು. ಈಗ ನೋಡಿ, ಮಿಕ್ಸಿಯಲ್ಲಿ ಪುಡಿ ಮಾಡಿದಂತಹ ಸಕ್ಕರೆ ಪುಡಿಯನ್ನು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿಯನ್ನು ಹಾಕ್ತಾ ಇದ್ದಂಗೆ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಹುರಿದಿದ್ದು ಆಮೇಲೆ ಇದೆಲ್ಲ ಸಾಕು. ಇನ್ನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು. ಜಸ್ಟ್ ಇಷ್ಟೇ ಇದು, ಇದಕ್ಕಿನ್ನೇನೂ ಹಾಕುವಂಥದ್ದಿಲ್ಲ. ಬಹಳ ಬೇಗನೆ ರೆಡಿ ಆಗೋಗುತ್ತೆ ಈ ಥರದ ಸ್ವೀಟೆಲ್ಲ. ಸಕ್ಕರೆ ಪುಡಿ ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಜೊತೆಗೆ ಚಿರೋಟಿ ರವೆ ಆಗಿರ್ಬೋದು, ಕಡಲೆ ಹಿಟ್ಟೆಲ್ಲ ಹುರಿದಿರುವಂಥದ್ದು ಸರಿಯಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದು ನಾವು ಸ್ಟವನ್ನು ಈಗಾಗಲೇ ಆಫ್ ಮಾಡಿರೋದ್ರಿಂದ ಬಿಸಿ ಹಾಗೇ ಇರುತ್ತೆ. ಬಿಸಿಯಾಗಿರುವಾಗಲೇ ನಾವು ಸಕ್ಕರೆ ಪುಡಿಯನ್ನು ಹಾಕಿರೋದ್ರಿಂದ ಸ್ವಲ್ಪ ಇದು ಬಿಟ್ಕೊಳ್ಳುತ್ತೆ, ತುಪ್ಪ ಬಿಟ್ಕೊಳ್ಳುತ್ತೆ ನಿಮಗೆ. ಈಗ ನೋಡ್ಬೋದು ಲಾಸ್ಟ್ ಹಂತದಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಹಾಕ್ತಿದ್ದೇನೆ ಫ್ಲೇವರ್ಗೋಸ್ಕರ. ಈಗ ಏಲಕ್ಕಿ ಪುಡಿಯನ್ನು ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗಾಗಲೇ ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ. ಆ ತುಪ್ಪ ಸವರಿದ ತಟ್ಟೆಗೆ ನಾವಿನ್ನೀಗ ಇದನ್ನು ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ತೆಗೆದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಟ್ರೇ ಇತ್ತು ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದಂತಹ ಮಿಶ್ರಣವನ್ನು ನಾವಿನ್ನೀಗ ತುಪ್ಪ ಹಚ್ಚಿದಂತಹ ತಟ್ಟೆಗೆ ಹಾಕ್ಕೊಳ್ಳೋಣ. ಈಗಲೂ ಬಿಸಿಯಾಗಿರುತ್ತೆ. ಇದರ ಮೇಲಿಂದ ಇನ್ನೀಗ ನಾವೀಗ ಲೆವೆಲ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೋಡಿ. ಇನ್ನು ಗಾರ್ನಿಷಿಗೋಸ್ಕರ ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಡ್ರೈ ನಟ್ಸನ್ನು ಬಳಸ್ಕೊಳ್ಬೋದು. ಬಾದಾಮ್ ಆಗಿರ್ಬೋದು, ಪಿಸ್ತಾನೋ ಅಥವಾ ಗೋಡಂಬಿ ಇವನ್ನೆಲ್ಲವನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು. ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ತುಂಬ ಬಿಸಿಯಾಗಿ ಇರುತ್ತೆ. ತಣ್ಣಗಾದ ಬಳಿಕ ನಾವಿದನ್ನು ಆಲ್ಮೋಸ್ಟ್ ಒಂದು 3/4 ಅಂಶ ತಣ್ಣಗಾದರೆ ಸಾಕು. ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. 1.5ರಿಂದ 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಸರಿಯಾಗಿ ಸೆಟ್ ಆಗುತ್ತೆ. ಅಥವಾ ನೀವು ಇದನ್ನು ರಾತ್ರಿ ಪೂರ್ತಿ ಹಾಗೇ ಬಿಟ್ಟರೆ ಕೂಡ ಇದು ಸರಿ ರೂಮ್ ಟೆಂಪರೇಚರಲ್ಲಿ ಸೆಟ್ ಆಗುತ್ತೆ. ಈಗ ನೋಡ್ಬೋದು 2 ಗಂಟೆ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನೋಡಿ ಕಟ್ ಮಾಡುವಂತಹ ಹಂತಕ್ಕೆ ಬಂದಿದೆ, ಗಟ್ಟಿಯಾಗಿದೆ ಇದು. ಇನ್ನೀಗ ಚಾಕುವಿನಿಂದ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಾದಂತಹ ಶೇಪಿಂದ ಕಟ್ ಮಾಡ್ಕೊಳ್ಬೋದು. ಸ್ಕ್ವೇರ್ ಮಾಡ್ಕೊಳ್ಬೋದು, ಆಮೇಲೆ ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಬಹಳ ಸುಲಭವಾಗಿ ಮಾಡುವಂತಹ ಸ್ವೀಟ್ಸ್ ಇದೆಲ್ಲ. ನೀವು ಒಂದು 1/4 ಗಂಟೆ ಅಥವಾ 20 ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿ ಹೋಗುತ್ತೆ. ಮತ್ತು ಒಂದು 2 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಟೈಮ್ ಹಿಡಿಬೋದು. ಅದೇ ರೀತಿಯಾಗಿ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು 2ರಿಂದ 3 ದಿವಸ ಅಥವಾ 4 ದಿವಸ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು.
ಈಗ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವೀಗ ಸ್ವೀಟನ್ನು. ತುಂಬಾ ಸುಲಭವಾಗಿ ಅದೇ ರೀತಿ ಸರಳ ವಿಧಾನದಲ್ಲಿ ಮಾಡುವಂತಹ ಬೇಸನ್ ಬರ್ಫಿಯನ್ನು ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿ ಹೊಸ ರೆಸಿಪಿಗಳನ್ನು ನಾನು ದಿನಾಲು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸುವುದನ್ನು ಕೂಡ ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.